ವಿಘ್ನೇಶ್ವರ ಸ್ಮರಣೆ ಮಾಡುವೆ ನಿಂದು ವಿಘ್ನೇಶ್ವರ ಸ್ಮರಣೆ ಮಾಡುವೆ ನಿಂದು ಆ ಹಂಬಲ ಇಟ್ಟು ನಿನ್ನ ನಂಬಿದ ಕಂದಾಗೆ ಕರುಣಿಸು ಲಘು ಬಂದು ವಿಘ್ನೇಶ್ವರ ಸ್ಮರಣೆ ಮಾಡುವೆ ನಿಂದು ವಿಘ್ನೇಶ್ವರ ಸ್ಮರಣೆ ಮಾಡುವೆ ನಿಂದು ಅಪ್ಪ ಹಂಬಲ ಇಟ್ಟು ನಿನ್ನ ನಂಬಿದ ಕಂದಾಗೆ ಕರುಣಿಸೋ ಲಘು ಬಂದು ಸಿಂಧೂರ ದ್ವೈತ್ಯಾಗ ನೆಲಕವಾಗದಿ ಕೊಂದು ಸಿಂಧೂರ ದ್ವೈತ್ಯಾಗ ನೆಲಕವಾಗದೆ ಕೊಂದು ಆ ಸೌಬ್ರಿ ಋಷಿ ಶಾಪ ಕ್ರೌಚ ಗಾಂಧರ್ವಾಗ ವಾಹನ ಮಾಡಿದೆ ತಂದು ಅವನು ಸೌಬ್ರಿ ಋಷಿ ಶಾಪ ಕ್ರೌಚ ಗಾಂಧರ್ವಾಗ ವಾಹನ ಮಾಡಿದೆ ತಂದು ನಿನ್ನದಂತ ಲೇಖನಕಿ ವ್ಯಾಸಂದು ನಿನ್ನದಂತ ಲೇಖನಕಿ ವ್ಯಾಸಂದು ನಿನ್ನ ಮೊದಲಿನ ಸಿರ ಮೈಮೂರ್ತಿ ಆಗಿ ಉಳಿತೋ ಈ ವಾರ್ತಿ ದೂರೆಂದು ಗೋಕುರ್ಣ ಲಿಂಗ ಸ್ಥಾಪಿಸಿದವನಂದ ಗೋಕುರ್ಣ ಲಿಂಗ ಸ್ಥಾಪಿಸಿದವನಂದ
ನಾಮ 21 ಸಿದ್ಧಿ ಬುದ್ಧಿಗೆ ನೀನೆ ಪುರುಷನೆಂದು ಸಿದ್ಧಿ ಬುದ್ಧಿಗೆ ನೀನೆ ಪುರುಷನೆಂದು ಪ್ರಸಿದ್ಧ ಶುಭಲಾಭ ನಿನ್ನ ಸುಪುತ್ರರು ಅವರಿಂದೇ ಧರ್ಮ ಅಂದೇವಾಡಿ ಕವಿತ್ವಕ್ಕೆ ಕಳೆ ಹೊಂದ ಅಂದೇವಾಡಿ ಕವಿತ್ವಕ್ಕೆ ಕಳೆ ಹೊಂದ ಕಂದ ಕವಿಗಾರ ಗೈಬೀಶಾಗ ಹಡದಿ ನೀನೇ ಗಣ ಸಿಂಧು ಕಂದ ಕವಿಗಾರ ಗೈಬೀಶಾಗ ಹಡದಿ ನೀನೇ ಜ್ಞಾನ ಸಿಂಧು ಸಭಾ ಸಭಿಕರಿಗೆ ಸವಿನಯ ಪ್ರಾರ್ಥನೆ. ಈ ಕಾರ್ಯಕ್ರಮ ಏನಾಗೈತಿ? ಈ ಹಾಡ್ಕಿ ಕಾರ್ಯಕ್ರಮ ಇದು ಕೊನೆ ಕಾರ್ಯಕ್ರಮ. ನಂತರ ಕುಸ್ತಿ ಅದ ಐತಲ್ಲ, ಮತ್ತ ರಾತ್ರಿ ನಾಟಕ, ಹೌದ್. ಹಿಂಗ ಕಾರ್ಯಕ್ರಮಗಳು ಹಲವಾರು ಇದ್ದಾವಲ್ಲ. ಅದಕ್ಕೆಲ್ಲ ತಾವು ಸಾಕ್ಷೀಕರ್ತರು. ಒಳ್ಳೆ ರೀತಿಯಿಂದ ಸಹಕರಿಸಿ ಕಾರ್ಯಕ್ರಮ ಯಶಸ್ವಿಯನ್ನಗೊಳಿಸುತ್ತಾ ಬಂದಂತ ತಾವೆಲ್ಲ ಸದ್ಭಕ್ತರು ಅದಪ್ಪ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತವರಿಗೆ ನಾನು ಬೇಡಿಕೊಳ್ಳೋದೇನೆಂದ್ರೆ, ಏನ್ ಮಾಡ್ಬೇಕಂದ್ರೆ ಈ ಕುಸ್ತಿ ಟೈಮಿಂಗ್ ವರೆಗೆ ಈ ಒಂದು ನಡೆಯುವಂತ ಕಾರ್ಯಕ್ರಮ, ಈ ಹಾಡುಗಾರಿಕೆ ಕಾರ್ಯಕ್ರಮ ಆಲಿಸಿ ತಾವೆಲ್ಲರೂ ಸಹಕರಿಸಿ ಈ ಕಾರ್ಯಕ್ರಮ ಕೂಡ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯನ್ನಗೊಳಿಸಬೇಕಾಗಿ ನಾನು ಸರ್ವರಿಗೆ ಬೇಡಿಕೊಳ್ತಾ ಇದ್ದೇನೆ. ಸುರುವಿಗೆ ಎದ್ದು ಯಾವ ನಾನು ಪ್ರಾರಂಭ ಏನು ಮಾಡಿದ್ದೇನೆ ಈ ಪ್ರಕಾರವಾಗಿ ಯಥಾ ಪ್ರಕಾರ ಕಾರ್ಯಕ್ರಮ ನಡೀತದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸದ್ಭಕ್ತರು ಆಗಲಿ, ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲೆಲ್ಲಿ ಕೂತಿದ್ದಾರೆ ಕೇಳುವಂತ ಹವ್ಯಾಸಿಗರು ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ನಾನು ಕೂಡ ಸಂಘದ ಪರವಾಗಿ ಬೇಡಿಕೊಳ್ತಾ ಇದ್ದೇನೆ. ಯಾರು ತಂಗಿ ನೀನು ಎಲ್ಲಿಗೆ ಹೊರಟಿದಿ? ಯಾರು ನಿನ್ನಾಗ ಇಲ್ಲಿ ಕರೆದಾರೋ? ಹೌದು, ಯಾರು ನಿನ್ನಾಗ ಇಲ್ಲಿ ಕರೆದಾರೋ? ಯಾತಕ್ಕಾಗಿ ಬಂದಿರಿ ಹೇಳಿರೆ ಸರ್ವ ಸಭಾ ಇಲ್ಲಿ ನಡೆದಾರೋ? ಹೌದು, ಸರ್ವ ಸಭಾ ಇಲ್ಲಿ ನಡೆದಾರೋ? ಅವರೇ ಹೋಗಂದರೇನ ನೀವೇ ಬಂದಿರ ತಂಗಿ? ಬಸ್ ಹಿಡಿದು ಹೊಂಟ ಕಾಣ್ತಾರೆ. ಹೇಳಾರ್ದೆ ಬಂದಕ್ಕೆ ಒಬ್ಬಕ್ಕನೇ ಹೆಣ್ಮಗಳು, ಮತ್ ನೀವು ಎಷ್ಟು ಮಂದಿ ಬಂದಿರಿ ತಂಗಿ ಅಂದ್ರೆ ಮತ್ತೆ ಇಬ್ರು ಮೂವರು ಬಂದಾರ ಏನಂತ ನಿಮಗೆಲ್ಲ ಆಶ್ಚರ್ಯ ಆಗ್ತಿರ್ಬೇಕು. ಹೌದಪ್ಪ, ಅವ್ರ ಮೇಳ ಏನದ ಪೂರ್ಣ ಅವರೆಲ್ಲ ಅಕ್ಕ ತಂಗಿದೇರು ತಾಯಿ ಮಕ್ಕಳೇ ಬಂದಾರ ಇಲ್ಲಿ ಹಾಡ್ಲಿಕ್ಕೆ. ಹೌದಪ್ಪ, ಫ್ಯಾಮಿಲಿನೇ. ಅದಕ್ಕಾಗಿ ಯಾರು ನೀವು ಎಲ್ಲಿ ಹೊರಟಿರಿ ಅಂತ ಈ ಮೂಲ ಪ್ರಶ್ನೆ ಮಾಡ್ಬೇಕಾಗ್ಯದ ಇವತ್ತ. ಹೌದಪ್ಪ, ಅಂತರಂಗ ಸುದ್ದಿ ಮಾತಾಡಕತ್ತೀವಿ ನಾವು. ಯಾವಾಗಾರ ತಿಳ್ಕೊಳ್ಳಿ ಅವರು. ಹೌದು, ಏನು ತಿಳಿದು ಹೇಳ್ತಾರೆ ಹೇಳಿ. ಅದಕ್ಕಾಗಿ ಇಲ್ಲಿ ಏನ್ ಹೇಳ್ಬೇಕಾಗ್ಯದ? ಅವರೇ ಹೋಗಂದರೇನ ನೀವೇ ಬಂದಿರಿ ತಂಗಿ? ಮಂದಿ
ಬರುವಾಗ ಹವದ ಮಂದಿ ಎಷ್ಟಿದ್ರೆ ನೀವು ಬರುವಾಗ ಅಲ್ಲ ಎಷ್ಟೋ ಜನ್ಮ ತಿರುಗಾಡಿ ಬಂದಿರಿ ಖರೆ ತಾಯಿ ತಂದಿ ಯಾರ್ಯಾರ ಖರೆ ತಾಯಿ ತಂದಿ ಯಾರ್ಯಾರು ನಿಮಗ ಹುಟ್ಟಿ ಮತ್ತೆ ನೀನು ಏನ್ ಮಾಡ್ತಾರೀಗ ಸಾಯುವುದೇ ನಿಜವೆಂದು ಪ್ರಮಾಣ ಏನ್ ಮಾಡ್ಯಾರಿ ಆ ಪ್ರಮಾಣ ಮಾಡಿರಿಲ್ಲ ಶಿವನಿಗ ಹವದು ಪ್ರಮಾಣ ಮಾಡಿರಿಲ್ಲ ಶಿವನಿಗ ಸಾವು ಹುಟ್ಟು ಸಮಾಪ್ತಿ ಸ್ವಾರ್ಥಕ್ಕಾಗಿ ಕಳ್ಕೊಂಡು ಹೋಗ್ಯಾರ ಭವರಾಗ ಸದ್ದ ಪುರುಷರಲ್ಲ ಏನಾಗ್ಯದ ಹುಟ್ಟಿ ಬರುವುದಿಲ್ಲ ಸಾವೇ ಮೊದಲ ಇಲ್ಲ ಅವರೇಗ ಹವದು ಸಾವು ಮೊದಲ ಇಲ್ಲ ಅವರೇಗ ಆ ಸಾವು ಹುಟ್ಟು ಸಮಾಪ್ತಿ ಸ್ವಾರ್ಥಕ್ಕಾಗಿ ಕಳ್ಕೊಂಡು ಹೋಗ್ಯಾರ ಭವರಾಗ ಸರ್ವ ರೋಗದೊಳಗ ಇದು ಭವರೋಗವೇ ನಿಜವದು ನಿಜವದು ರೋಗ ನಿಜವದು ಈ ರೋಗಿಗೆ ಮುಟ್ಟಲಾಗದು ಮುಟ್ಟಲಾಗದು ಈ ರೋಗಿಗೆ ಮುಟ್ಟಲಾಗದು ಮುಟ್ಟಲಾಗದು ವನಸ್ಪತಿ ಔಷಧಿ ಇದು ಡಾಕ್ಟರಿಗೆ ಮೇರುವುದು ಮೇರುವುದು ರೋಗ ಮೇರುವುದು ಇದು ಕೈ ಕೈಯಂದು ಒಮ್ಮೆ ಜಾರುವುದು ಒಮ್ಮೆ ಜಾರುವುದು ಜಾರಿ ಜೀವ ಹೋದ ಮ್ಯಾಲ ದೇಹ ಬಿದ್ದು ನಾರುವುದು ನಾರುವುದು ಹವದು ನಾರುವುದು ಹೇಸಿ ನೋಡಿದವರೆಲ್ಲ ಕಾರುವುದು ಎಲ್ಲ ಕಾರುವುದು ಈ ಪರಿಯಾಗಿ ನೀವು ಏನಾಗ್ತದೀಗ ಸತ್ತವಾದ ಮೇಲೆ ಯಾರು ಅಲ್ಲಿ ಸನೆ ಬರ್ತಾರೋ ಹವದು ಯಾರು ಅಲ್ಲೇ ಸನೆ ಬರ್ತಾರೋ ಯಾತಕ್ಕಾಗಿ ಬಂದಿರಿ ಹೇಳಿರೆ ಸರ್ವಸರ ಇಳಿಯಲಾರೋ ಹುಟ್ಟಿ ಹುಟ್ಟಿ ನೀನು ಮತ್ತೆ ಸತ್ತ ಹುಟ್ಟಿ ಎಷ್ಟು ಸಲ ಉಂಟಾಗ ನೋಡಲ್ಲಿ ಲೆಕ್ಕ ಕೇಳಿಲ್ಲ ಹುಟ್ಟುದು ಸಾವುದು ಸಾವುದು ಹುಟ್ಟುದು ರಾಟಿ ಬಿದ್ದು ಬಿಟ್ಟ ಅದಕ್ಕೆ ಲೆಕ್ಕ ಕೇಳ್ತಾರೆ ಕವಿಗಳು. ಏನಂತ ಹುಟ್ಟಿ ಹುಟ್ಟಿ ನೀನು ಮತ್ತೆ ಮತ್ತೆ ಸತ್ತು ಹುಟ್ಟಿ
ಅಂತ ಲೆಕ್ಕ ಕೇಳ್ಬೇಕಾಗದ ಇವರಿಗೆ. ಯಾಕ ನಾಗೇಶ್ ಇಡೀ ನಮ್ಮ ತಂಡದವ್ರು 8 ಮಂದಿ ಅದಾರಲ್ಲ, ಇವರಿಗೆ ಪ್ರಶ್ನೆ ಅದ ಇದು. ಹೌದಪ್ಪ, ಆ ಚಿತ್ರಗುಪ್ತ ಗೊತ್ತಿದ್ದಿರ್ಬೇಕು. ಏಸಲ ಹುಟ್ಟಾರ 2 ಸಲ ಬಂದಾರ. ಯಾರಿಗೆ ಚಿತ್ರಗುಪ್ತಗ ಅಲ್ಲಿ ಮ್ಯಾಗ ಅವನಿಗೆ ಗುರ್ತಿದ್ರಿ ಏನಪ್ಪ, ಮತ್ತೆ ಇವ್ರಿಗೆ ಗುರ್ತಾಗಬೇಕಲ್ಲ. ಇವ್ರಿಗೆ ಕನ್ಫರ್ಮ್ ಆಗ್ಬೇಕಲ್ಲ. ಇದು ಇವ್ರಿಗೆ ತಿಳಿಬೇಕಾಗ್ಯದ, ಅದು ಅವ್ರಿಗೆ ತಿಳಿತಿ ಇವ್ರಿಗೆ ತಿಳಿಕಂತಂದ್ರೆ ಮೇಳಿಲ್ಲ. ಹೌದು ಸ್ವಂತ ಅನುಭವ ಆಗ್ಬೇಕಲ್ಲ. ಮೂಲ ತಿಳಿಬೇಕಾಗ್ತದ. ಹಂಗೆ ಅದಕ್ಕಾಗಿ ಹುಟ್ಟಿ ಬರಬೇಕಾದ್ರೆ 8 ಸರ್ತಿ ಹುಟ್ಟಿರಿ ಅಂತ ಕೇಳ್ತಾನ ಕವಿ ಪ್ರಶ್ನೆ. ಒಟ್ಟಿ ಲೆಕ್ಕ ಕೇಳಿಲ್ಲ. ಹಾ. ಏ, ಹುಟ್ಟಿ ಹುಟ್ಟಿ ನೀನು ಮತ್ತೆ ಸತ್ತ ಹುಟ್ಟಿ, ಏ ಒಟ್ಟಿಗೆ ಎಷ್ಟಾಗೈತೆ ಲೆಕ್ಕ. ಹೌದು, ಒಟ್ಟಿಗೆ ಎಷ್ಟಾಗೈತೆ ಲೆಕ್ಕ. ಅಲ್ಲ ಹುಟ್ಟಿದ ಸಾರ್ತಿಗೊಮ್ಮೆ ಕೊಟ್ಟು ಕೊಟ್ಟು ಹೋಗುದಕ್ಕ ಎಷ್ಟೆಷ್ಟ ಬೇಕ ಜಕ್ಕ. ನಿಮಗ ಎಷ್ಟೆಷ್ಟು ಬೇಕು ಜಕ್ಕತೆ. ಏ ಕೊಟ್ಟಿದ್ದು ಕೊಟ್ಟಲ್ಲ, ಇಟ್ಟಿದ್ದು ಇಟ್ಟಲ್ಲ. ಏನ್ ಮಾಡ್ತಾರ ಮಗ? ಅಲ್ಲ ಗಂಟ ಕಟ್ಟಿರೆ ಬಿಟ್ಟು ಹೋಗುದಕ, ನೀವು ಗಂಟು ಕಟ್ಟಿರಿ ಬಿಟ್ಟು ಹೋಗೋದಕ. ಏ ಬಂಟರು ಬಂದು ನಿಮ್ಮ ಸ್ವಂಟ ಸ್ವಂಟ ಒದ್ದಾರು ಕೊಟ್ಟು ಹೋಗ್ರೆ ನೀವು ಮುಂದಕ. ಸದ್ಯ ಕೊಟ್ಟು ಹೋಗ್ರೆ ನೀವು ಮುಂದಕ. ಏ ಬಾಜರಕ್ಕಾಗಿ ಬಲು ಹಿಗ್ಗಿಲಿ ಬಂದಿರಿ ತಂಗಿ. ಹೌದಪ್ಪ, ಬಂದಾರ ಬಾಳ ಬಾಳ ಹಿಗ್ಗಿಲಿಂದ ಬಂದಾರ ಭವ ಎನ್ನುವಂತ ಬಾಜಾರಕ್ಕ. ಹೌದಾ? ಬಂದ ಮ್ಯಾಲ ಏನು ಕೊಳ್ಳಬೇಕು ಏನು ಕೊಳ್ಳಬೇಕು, ಯಾವುದು ತಗೋಬೇಕು ಯಾವುದು ಬಿಡ್ಬೇಕು ಅನ್ನುವಂಥದ್ದು ಪರಿಜ್ಞಾನ ಇಲ್ಲದಂಗಾಗಿ ಬಂದಿರಿ ನೀವು ಸಂತಿ ಮಾಡ. ಬಂದಿರಿ ಬಂದಿರಿ ಸಂತ್ಯಾಗ ಏನೇನ್ ಸಿಗ್ತಾವ ತರಕಿಟ್ಟು ಸಂತಿ ಮಾಡ್ರಿ ಅಂತ ಹೇಳ್ತಾರ ಅವ್ರು. ಹಾಗಪ್ಪ, ಏನೆಲ್ಲ ಸಿಗ್ತಾವ ನಮಗ, ರುಚಿಯಾದಂತ ವಸ್ತುನು ಸಿಗ್ತದ, ಹಿತವಾದಂತ ವಸ್ತು ಅದ. ಬರೇ ಚುರುಮುರಿ ತಗೊಳಕತ್ತಾರ ಇವ್ರು ಬಂದು. ಹಾ, ಏನು ಖರೀದಿ ಮಾಡ್ಲಕತ್ತಾರಪ್ಪ ಇವ್ರೇ ಹಾ, ಬರೇ ಮಿರ್ಚಿ ಬಜ್ಜಿ ಹೊಡೆಯೋದು. ಮಿರ್ಚಿ ಬಜ್ಜಿ ರುಚಿ ಬಾಳ ಅಂದ್ರ ಆಮೇಲೆ ಏನು ಕೆಮ್ಮ ಹತ್ತಂತಂದ್ರ ಅದು ದೂರದ ಮಾತು. ಹೌದಾ? ಅದಕ್ಕಾಗಿ ಹೇಳ್ತಾನ ಕವಿ, ಏನಂತ? ಬಾಜರಕ್ಕಾಗಿ ಬಲು ಹಿಗ್ಗಿಲಿ ಬಂದಿರಿ ತಂಗಿ, ಆ ಸಂತಿ ಮಾಡಿರಿ ಒಳ್ಳೆ ಇಟ್ಟು ತರಕ. ಹೌದು, ಸಂತಿ ಮಾಡಿರಿ ಒಳ್ಳೆ ಇಟ್ಟು ತರಕ. ಕಡಲು ದಾಟಿ ಕಲೆ ಇಲ್ಲದೆ ನೀವು ಕಾಲಚಕ್ರದಿಂದ ಆಗ್ರೆ ಕಲಿಯಾಕ. ಏ ಕಾಲಿಗೆ ಕಾಲ ಹಿಂಗ ಎಷ್ಟೋ ಕಾಲ ಏನಾಗಿದೆ ಈಗ? ಮುದ್ದಾಲ ಮರತೀರಿ ಬಿದ್ದು ಪರಕ. ಹವದ ಮುದ್ದಾಲ ಮರತೀರೆ ಬಿದ್ದು ಪರಕ. ಆ ಕದ್ದಲ್ಲ ಮುಚ್ಚಲ್ಲ ಗದ್ದಲ ಎದ್ದಿ ತಿಲ್ಲಿ ತಿದ್ದಿ ತಗಿರಿ ಪಾಸಂಗ ತೂಕ. ಶಿವಾಪುರ ಬಣ ಜಗಾನ ತಕ್ಡಿ ಬಾಳಲೆ ಬಾಳೆಲೇವ. ಅವನ ದೊಡ್ಡ ವ್ಯಾಪಾರ ಹಾಗಲ್ಲ ಕೇಳಿರೆ ಹಾಗಲ್ಲ. ಕುಂತಲ್ಲೇ ಕರೆಸ್ತಾನ ಕರೆಯುವುದಕ್ಕೆ ಹೋಗಿಲ್ಲ. ಹವದು ಹೋಗಿಲ್ಲ. ಅವನ ಹೊರತು
ಸಾಗಿಲ್ಲ ನಮ್ಮದು ಸಾಗಿಲ್ಲ ಈ ಸೃಷ್ಟಿ ಆಳುವಂತ ಯಾರು ಹೇಳತ್ತಾರ ಶ್ರೇಷ್ಠ ಸಾವುಕಾರಗ ಏನಂತ ಕರ್ದಾರ ಅವಾಗ ಕೊಡಗೈ ಧ್ವರಿಯಂದು ಕರೆದಾರೋ ಆ ಕೊಡಗೈ ಧ್ವರಿಯಂದು ಕರೆದಾರೋ ಯಾತಕ್ಕಾಗಿ ಬಂದಿರಿ ಸರ್ವ ಸಭಾ ಇಲ್ಲಿ ನೆರೆದಾರೋ. ಈಗ ಬರ್ಲಕತ್ತಾಳ ಹೆಣ್ಮಗಳು ಬರ್ರಿ ಬರ್ಲಿ ಇವ ಹಾಡ್ ಹೋಗಿ ಮುಂದೆ ಅಂದ ಮುಖ್ಯಮಂತ್ರಿ ಹೊಂಟಪ್ಲ ಆಗ್ಬಿಟ್ಟದ ಈಗ ಮುಖ್ಯಮಂತ್ರಿ ಯಾರೇ ಹೆಣ್ಮಕ್ಳು ಆಗ್ಯಾರ ನಮ್ಮ ಕರ್ನಾಟಕದಾಗ ಆಗಿರ್ಬೋದ್ರಿಪ್ಪ ಆಗಿರೋ ಲಿಸ್ಟ್ ಯಾರು ಆಗಿಲ್ಲ. ಇಂದಿರಾ ಗಾಂಧಿ ಮೊಮ್ಮಗಳ ಕಣ್ಣಂಗ ಹೌದು ಹೌದು ಯಾಕಂದ್ರ ಈಗ ಸದ್ಯಕ್ಕ ನಮ್ಮ ಗೋಟಾಳ ಗ್ರಾಮಸ್ಥರಿಗೆ ಮತ್ತು ಸುತ್ತಮುತ್ತಲಿನ ಸದ್ಭಕ್ತರು ಬಂದಿದ್ದಾರೆ. ನಮ್ಮ ಬರಡೋಲ ಅನ್ನೋರು ಬಂದಾರ. ಹೌದು 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 ನಮ್ಮ ನದೀಶ್ವನೂರು ಹಳೆದೇವ್ರವ್ರು, ಹೌದು ಹೌದು ನಮ್ಮ ಚಾಂದ ಸಾಹೇಬರು ಈ ಗ್ರಾಮದ ಮೊಮ್ಮಗರು. ಹಿಂಗೆಲ್ಲ ನಾವು ಒಬ್ಬರಿಗೊಬ್ಬರು ಒಂದಕ್ಕೊಂದು ಸಂಬಂಧ ಬೆಳೆದುಕೊಂಡು ಬಂದಂತ ಈ ಕಾರ್ಯಕ್ರಮದ ಮತ್ತ ಹಲಸಂಗಿ ಗುರುಗಳನ್ನು ಬಂದಾರಿ. ಖಾಜ ಕವಿಗಳು ಬನಿತಂದವರು ಹಲಸಂಗಿ ಅಪ್ಪವರು ಕೂಡ ಬಂದಿದ್ದಾರೆ. ಅದಕ್ಕಾಗಿ ಮತ್ತೆ ಯೂಟ್ಯೂಬ್ನವರು ಬಂದಾರ. ನಮ್ಮ ಯೂಟ್ಯೂಬ್ ನಮ್ಮ ಮಿತ್ರರು ಎಲ್ಲರೂ ಕೂಡಿಕೊಂಡು ಈ ಒಂದು ಕಾರ್ಯಕ್ರಮ ಮತ್ತು ಸರಳ ನಡೆಸುವಂತ ಒಂದು ಉದ್ದೇಶದಿಂದ ಆ ಯೂಟ್ಯೂಬ್ದ ನಮ್ಮ ಅಣ್ಣವರು ತಮ್ಮವರು ಕೂಡ ಬಂದಿದ್ದಾರೆ. ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಒಟ್ಟಿನಲ್ಲಿ ಶಾಂತಿಯುತವಾಗಿ ಈ ಕಾರ್ಯಕ್ರಮ ಆಲಿಸಿ ತಾವು ಯಶಸ್ವಿಗೊಳಿಸಬೇಕಾಗಿ ಮತ್ತೊಮ್ಮೆ ನಾನು ಬೇಡಿಕೊಳ್ತಾ ಇದ್ದೇನೆ.